ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರ ಕಡ್ಡಾಯವಾಗಿ ಈ KYC ಮಾಡಿಸಿ ಅಂತ ಹೇಳಿ ಒಂದು ಆದೇಶ ಮಾಡ್ಯಾರ ನೋಡ್ರಿ. ಯಾರ್ಯಾರು ಇನ್ನೂ ಮಾಡಿಸಿಲ್ಲ ಮಾಡಿಸ್ರಿ. ಹೌದು, ಪ್ರತಿಯೊಬ್ಬ ರೇಷನ್ ಕಾರ್ಡ್ ಹೊಂದಿರುವ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ವಿಡಿಯೋ ನೋಡ್ರಿ. BPL ಕಾರ್ಡ, APL ಕಾರ್ಡ ಮತ್ತು ಅಂತ್ಯೋದಯ ಕಾರ್ಡ ಪ್ರತಿಯೊಬ್ಬರು ಕೂಡ ಈ KYC ಮಾಡ್ರಿ. 5 ವರ್ಷದ ಹಿಂದಿನ ಕಾರ್ಡ್ ಇತ್ತು ಅಂದ್ರೆ ಕಡ್ಡಾಯವಾಗಿ ಎಲ್ಲರೂ ಮಾಡಬೇಕಾಗ್ತದೆ. 5 ವರ್ಷದ ಒಳಗಿಂದ ಇತ್ತಪ್ಪ ಅಂದ್ರೆ ಕೆಲವೊಂದು ಕಾರ್ಡ್ ಮಾಡ್ಲಿಕ್ಕಂದ್ರೆ ನಡೀತ್ರಿ. ಹೊಸ ಕಾರ್ಡ್ ಇತ್ತಂದ್ರೆ ಈ KYC ಯಾವ ಥರ ಮಾಡಬೇಕು ಅನ್ನೋದು ಹೇಳ್ತೀನಿ ರೀ. ಈ KYC ಲಿಸ್ಟ್ ಎಲ್ಲಿದೆ, ಎಲ್ಲಿ ಮಾಡಬೇಕು ಮಾಡಬಾರ್ದು ಅನ್ನೋದು ಎಲ್ಲಿ ಚೆಕ್ ಮಾಡಬೇಕಪ್ಪ ಅಂದ್ರೆ ನಿಮ್ಮ ಹತ್ತಿರದ ರೇಷನ್ ಕಾರ್ಡ್ ಅಂಗಡಿಗೆ ಹೋರಿ. ಅಲ್ಲಿ ಲಿಸ್ಟ್ ಬಂದಿರ್ತದೆ ಈ KYC ಮಾಡಿಸ್ಬೇಕು ಇವ್ರು ಅಂಥೇಳಿ. ಆ ಲಿಸ್ಟ್ನಾಗ ನಿಮ್ಮ ಹೆಸರು ಇತ್ತಂದ್ರೆ ಈ KYC ಮಾಡಿಸ್ರಿ. ನಿಮ್ಮ ಮನೆಯೊಳಗೆ ಮೊಬೈಲ್ ಒಳಗೆ ಮಾಡ್ಬೋದು ಅಥವಾ ಆನ್ಲೈನ್ ಸೆಂಟ್ರಿಗೆ ಹೋಗಿ ಈ KYC ಮಾಡಿಸ್ರಿ. ನಿಮ್ಮ ಇಲ್ಲಾಂದ್ರೆ ರೇಷನ್ ಕಾರ್ಡೇ ಬಂದ್ ಆಗ್ತದೆ. ಈಗಾಗಲೇ ರಾಜ್ಯ ಸರ್ಕಾರ 2 ವರ್ಷದಿಂದ ನಕಲಿ ರೇಷನ್ ಕಾರ್ಡ್ ಪತ್ತೆ ಹಚ್ಚಿ ಡೆಲಿಟ್ ಮಾಡಿರ್ತಾರೆ. ಲಕ್ಷಾಂತರ ಜನರ ಕಾರ್ಡ್ಗಳು ಡೆಲಿಟ್ ಆಗ್ಯಾವ್ರಿ. ಈಗಾಗಲೇ ನಿಮ್ಮ ಕಾರ್ಡ್ ಕೂಡ ಈ KYC ಮಾಡಲಿಲ್ಲಪ್ಪ ಅಂದ್ರೆ ಡೆಲಿಟ್ ಆಗ್ತಾವ. ಆದಷ್ಟು ಬೇಗ ಹೋಗಿ ಈ KYC ಮಾಡಿಸ್ರಿ. ನಿಮ್ಮ ರೇಷನ್ ಕಾರ್ಡ್ ಕಂಟಿನ್ಯೂ ಮಾಡಿರಿ. ಮತ್ತು ಯಾಕೆ ಮಾಡಿಸ್ಕತ್ತ ಸರ್ಕಾರಪ್ಪ ಅಂದ್ರೆ 2,000 ರೂಪಾಯಿ ದುಡ್ಡು ಕೊಡ್ತಾರೆ. ಮತ್ತು ಕೆಲವೊಬ್ರು ರೇಷನ್ ಕಾರ್ಡ್ ಓನರ್ ಇದ್ದಿರ್ತಾರೆ, ಅವರು ತೀರ್ಕೊಂಡಿರ್ತಾರೆ ಅಂದ್ರೂ ಅವ್ರದ್ದು ಹೆಸರು ಮ್ಯಾಗ ಮಾಲ್ ತೊಗೊಳಗಿರ್ತಾರೆ. ಹೀಗಾಗಿ ಅವ್ರು ಪತ್ತೆ ಹಚ್ಚಿ ಒಟ್ಟು ಆದಷ್ಟು ಸರ್ಕಾರ ದುಡ್ಡು ಉಳಿಸ್ಬೇಕನ್ನೋ ಒಂದು ದಾರಿ ಹುಡುಕಲ್ಕತ್ತಾರೆ. ಅದಕ್ಕಾಗಿ ರೇಷನ್ ಕಾರ್ಡ್ ಡಿಲೀಟ್ ಮಾಡ್ತಾರೆ. ಆದಷ್ಟು ಬೇಗ ನೀವು APL ಕಾರ್ಡ್ ಆಗ್ಬೋದು, BPL ಕಾರ್ಡ್ ಆಗ್ಬೋದು, ಅಂತ್ಯೋದಯ ಕಾರ್ಡ್ ಪ್ರತಿಯೊಬ್ಬರು ಕೂಡ 5 ವರ್ಷದ ಹಳೆ ಕಾರ್ಡ್ ಇತ್ತಪ್ಪ ಅಂದ್ರೆ ಈ KYC ಮಾಡಿಸ್ಬೇಕಂತಂದ್ರೆ, ಇನ್ನೂ ಹೊಸದಾಗಿ ಏನು ಮಾಡಿಸಿರಿ ಕಾರ್ಡಪ್ಪ ಅಂದ್ರೆ ಅವ್ರದ್ದು ಕೆಲವೊಂದು ಸಾರಿ ಮಾಡಿಸ್ಬೋದು, ಮಾಡಿಸ್ದೇ ಇದ್ರೂ ನಡೀತದೆ. ಅದನ್ನು ಚೆಕ್ ಮಾಡ್ಕೊರಿ. ನೀವು ರೇಷನ್ ಅಂಗಡಿಗೆ ಹೋಗಿ ಅಲ್ಲಿ ಲಿಸ್ಟ್ ಇರ್ತದೆ, ಚೆಕ್ ಮಾಡ್ಕೊರಿ. ಜೊತೆಗೆ ಇನ್ನೊಂದು KYC ಮಾಡಿಸ್ಬೇಕಾತ್ ನೋಡ್ರಿ. ಗ್ಯಾಸಿನವ್ರದ್ದು ಈ KYC ಸ್ಟಾರ್ಟ್ ಮಾಡ್ರಿ. ಅವ್ರು HP ಆಗ್ಬೋದು, ಹಿಂದೂಸ್ತಾನ ಆಗ್ಬೋದು, ಇನ್ನು ಭಾರತ್ ಗ್ಯಾಸ್ ಪ್ರತಿಯೊಂದು ಕಂಪ್ನಿದವರು ಈ KYC ಮಾಡಿಸ್ಬೇಕಂತ ಹೇಳ್ಯಾರ್ರಿ. ಅದನ್ನು ಕೂಡ ಸಬ್ಸಿಡಿ ಅದು ಬರ್ತಿತ್ತಪ್ಪ ಅಂದ್ರೆ ಅದನ್ನು ಕಟ್ ಆಗ್ತಾರೆ. ನಿಮ್ಮದು ಈ KYC ಅದನ್ನು ಮಾಡಿಸ್ರಿ. ಇಷ್ಟೆಲ್ಲ KYC ಆದಷ್ಟು ಬೇಗ ಮಾಡಿ ಮುಗಿಸ್ರಿ. ಈ ವಿಡಿಯೋ ಮಾಹಿತಿ ಅನಿಸಿತಪ್ಪ ಅಂದ್ರೆ ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋ ಶೇರ್ ಮಾಡಿರಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.